ಪ್ರಿಯ ವೀಕ್ಷಕರೇ, ಭೀಮಾ ತೀರ ಅಂದ್ರೇನೆ ಸಾಕು ಜನ ಬೆಚ್ಚಿ ಬೀಳ್ತಾರೆ. ಸಾಲು ಸಾಲು ಕೊಲೆಗಳಾಗ್ತಾ ಇದ್ರು ಕೂಡ ಅಲ್ಲಿನ ಜನ ಇನ್ನೂ ಸುಧಾರಿಸಿಲ್ಲ. ಹಲವು ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡ್ರು ಕೂಡ ಅದ್ಯಾಕೋ ಅಲ್ಲಿನ ಜನರಿಗೆ ಬುದ್ಧಿ ಬರ್ತಿಲ್ವಾ? ವೈಯಕ್ತಿಕ ದ್ವೇಷಗಳಿಂದಾಗಿ ಭೀಮಾ ತೀರ ಅಕ್ಷರಶಃ ರಕ್ತವನ್ನ ಹರಿಸಿರ್ತಕ್ಕಂತಹ ಒಂದು ಪ್ರದೇಶ ಅದಾಗಿದೆ. ವಿಜಯಪುರ ಜಿಲ್ಲೆಯ ಭೀಮಾ ತೀರದ ಚಡಚಣ ತಾಲೂಕಿನ ಗೋವಿಂದಪುರದಲ್ಲಿ ಇತ್ತೀಚೆಗಷ್ಟೇ ಜಮೀನಿನ ವಿವಾದಕ್ಕೆ ಸಂಬಂಧಿಸಿದಂತೆ 6 ಜನರನ್ನು ಅತ್ಯಂತ ಬರ್ಬರವಾಗಿ ಕೊಚ್ಚಿ ಕೊಲ್ಲಲಾಯಿತು. ಇದೀಗ ಅದರ ಕಿಂಗ್ ಪಿನ್ಗಳನ್ನ ಚಡಚಣ ಪೊಲೀಸ್ನವರು ಬಂಧಿಸಿದ್ದಾರೆ. ಈಗ ಆ ಬಂಧಿತರಲ್ಲಿ ಈ ಒಂದು ಕೊಲೆಗೆ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ನರಹಂತಕ ಅಪ್ಪುಗೌಡ ಗೋಳಗಿಯನ್ನ ಬಂಧಿಸಲಾಗಿದೆ. ಅವನೊಟ್ಟಿಗೆ ಕಳ್ಳಗೌಡ ಪಾಟೀಲ ಹಾಗೆ ಪ್ರಶಾಂತ ಮಾಸ್ತರ ಉರಫ್ ಪಾಟೀಲ್ ನನ್ನು ಪರನಗೌಡ ಪಾಟೀಲ್ ನನ್ನ ಬಂಧಿಸಲಾಗಿದೆ. ಆ ರಕ್ತ ಪಿಪಾಸುಗಳು 6 ಜನರನ್ನ ಅತ್ಯಂತ ಬರ್ಬರವಾಗಿ ಕೊಚ್ಚಿ ಕೊಂದದ್ದಲ್ಲದೆ 5ರಿಗೂ ಹೆಚ್ಚು ಜನರನ್ನ ಗಂಭೀರವಾಗಿ ಗಾಯಗೊಳಿಸಿದ್ದಾರೆ. ಕಬ್ಬು ಕಡಿಯುವಂತ ಕೊಡಲಿಯಿಂದ ಅತ್ಯಂತ ಬರ್ಬರವಾಗಿ ಕೊಚ್ಚಿದ್ದಾರೆ. ಅದಕ್ಕೂ ಮೊದಲು ಗುಂಡುಗಳನ್ನ ಆರಿಸಿದ್ದಾರೆ. ಈ ರಕ್ತ ಪಿಪಾಸುಗಳ ರಕ್ತ ದಾಹಕ್ಕೆ ಕೊನೆಯೇ ಇಲ್ಲದಂತಾಗಿದೆ. ಈ ಒಂದು ಘಟನೆಗೆ ಕಾರಣವೇ ಆ ಒಂದು 25 ಎಕರೆ ಜಮೀನು. ನಿರಾಳೆ ಕುಟುಂಬದವರು ಆ ಒಂದು ಜಮೀನನ್ನ ಖರೀದಿಸಿದ್ದೇ ಈ ಗೋಳಗಿ ಕುಟುಂಬದವರನ್ನ ಕೆರಳಿಸಿತ್ತು. ತೇಲಿ ಕುಟುಂಬಕ್ಕೆ ಸಂಬಂಧಿಸಿದಂತ ಈ ಭೂಮಿ ವಿವಾದದಲ್ಲಿತ್ತು. ಅದನ್ನ ಹಲವು ವರ್ಷಗಳ ಕಾಲ ಯಾರೂ ಕೂಡ ಕೊಂಡಿರ್ಲಿಲ್ಲ. ಆ ಒಂದು ಭೂಮಿಯನ್ನ ನಿರಾಳೆ ಕುಟುಂಬದವರು ಖರೀದಿಸಿದ್ರು. ಗೋಳಿಗಿ ಕುಟುಂಬದ ಅಪ್ಪುಗೌಡನನ್ನ ಕೆರಳಿಸಿತ್ತು. ಈ ಒಂದು ಘಟನೆಯಲ್ಲಿ ಅತ್ಯಂತ ಭೀಕರವಾಗಿ ಒಂದೇ ಕುಟುಂಬದ 6ರನ್ನ ಕೊಚ್ಚಿ ಕೊಂದಿದ್ದಾರೆ. ಅದರಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಚಂದೂಗೌಡ ನಿರಾಳೆಯನ್ನು ಕೂಡ ಕೊಚ್ಚಿ ಕೊಂದಿರ್ತಕ್ಕಂಥ ಭೀಕರವಾದಂತಹ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಇದಕ್ಕೆ ಸಂಬಂಧಿಸಿದಂತೆ ಈಗ 4ರನ್ನ ಬಂಧಿಸಿದ್ದಾರೆ. ಈ ಒಂದು ಘಟನೆಯಲ್ಲಿ ಬಹುಶಃ ಇನ್ನೂ ಹೆಚ್ಚು ಜನರು ಇರಬಹುದು, 20 ಜನರು ಇರಬಹುದು ಅಂತೇಳಿ ಪೊಲೀಸ್ನವರು ಅಂದಾಜಿಸಿದ್ದಾರೆ. ಇನ್ನು ನಿರಾಳೆ ಕುಟುಂಬದವರು ಕೇವಲ ವಿಜಯಪುರದಲ್ಲಷ್ಟೇ ಅಲ್ಲ, ಪಕ್ಕದ ಮಹಾರಾಷ್ಟ್ರದಲ್ಲೂ ತಮ್ಮದೇ ಆದಂತ ಛಾಪನ್ನ ಮೂಡಿಸಿದ್ರು. ಅಪ್ಪಟ ಕೃಷಿಕರಾಗಿದ್ದರು. ಅವರು ಸಾಕಿದಂತ ಹಳ್ಳಿಕಾರ್ ಹಾಗೆಯೇ ಅವರು ಪೋಷಿಸ್ತಾ ಇದ್ದಂತ ಆ ಒಂದು ರಾಸುಗಳು, ಅದರ ಹೋರಿಗಳು, ಕಿಲಾರಿ ಹೋರಿಗಳನ್ನ ಮಹಾರಾಷ್ಟ್ರದಲ್ಲೂ ಕೂಡ ಪ್ರದರ್ಶನಕ್ಕೆ ಕೊಂಡೊಯ್ತಾ ಇದ್ದದ್ದು, ಮಾರಾಟ ಮಾಡ್ತಾ ಇದ್ದಂತಹ ವಿಡಿಯೋಗಳು ಇದೀಗ ಎಲ್ಲೆಡೆಯೂ ಕೂಡ ವೈರಲ್ ಆಗಿದೆ. ಕೇವಲ ಭೂಮಿಗಾಗಿ ಒಂದೇ ಕುಟುಂಬದ 6ರನ್ನ ಕೊಚ್ಚಿಕೊಂಡದ್ದು ಎಷ್ಟರ ಮಟ್ಟಿಗೆ ಸರಿ? ಇದು ಮಾನವ ಕುಲದ ಮನುಷ್ಯರೇ, ಇವರು ನರ ರಾಕ್ಷಸರು. ಈ ಗೋಳಿಗೆ ಕುಟುಂಬದ ಅಪ್ಪುಗೌಡ, ಪರನಗೌಡ, ಪ್ರಶಾಂತ್ ಮಾಸ್ತರ್ ಉರಫ್ ಪಾಟೀಲ, ಕಲ್ಲನಗೌಡ ಪಾಟೀಲ ಇವರಿಗೆ ಕಠಿಣವಾದಂತಹ ಶಿಕ್ಷೆ ಆಗಲೇಬೇಕು ಎಂಬುದೇ ಭೀಮಾ ತೀರದ ಸಾರ್ವಜನಿಕರ ಆಗ್ರಹವಾಗಿದೆ.